ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾ ಇದ್ದೀನಿ. ನಿಸರ್ಗಧಾಮ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ. ನಿಸರ್ಗಧಾಮನ ನಾವು ಯಾವ ಆ್ಯಂಗಲಲ್ಲಿ ನೋಡ್ದು ಅಂತ ನಿಮಗೆ ತೋರಿಸ್ತೀವಿ. ಯಾವುದೇ ಎಡಿಟಿಂಗ್ಗಳು ಏನು ಮಾಡದೆ ಹೇಗಿದೆ ಹಾಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರು ನಿಮ್ಮ ತರಲೆ ಫ್ರೆಂಡ್ಸ್ ಜೊತೆ ಈ ರೀತಿ ಹೋಗಿದ್ದೀರಾ ಅಂತ, ಹೋಗಿದ್ರೆ ಈ ರೀತಿ ಎಂಜಾಯ್ ಮಾಡಿದ್ದೀರಾ ನೋಡಿ, ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಕ್ಚುಲಿ ನನ್ನ ವ್ಲಾಗ್ನಲ್ಲಿ ನನ್ನ ಮೈದ್ನ ಇದ್ದ. ಈ ವ್ಲಾಗ್ ಅವಂದೋ ನಂದೋ ಒಂದೂ ಗೊತ್ತಾಗಲಿಲ್ಲ. ಆ ರೇಂಜಿಗೆ ಅವ್ನ ಕಮೆಂಟ್ಸ್ಗಳಿತ್ತು. ನೀವು ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ನೀವು ಯಾವುದೇ ಪ್ಲ್ಯಾನ್ ಹಾಕಿ ಟ್ರಿಪ್ ಹೋಗ್ತೀನಿ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಸಕ್ಸಸ್ ಆಗಲ್ಲ. ದಿಢೀರಂತ ಕೂತಲ್ಲಿಂದನೇ ಬಾ ಎಲ್ಲರೂ ಹೋಗೋಣ ಅಂತ ಎದ್ದು ಹೊರಟ್ಬಿಡಿ. ಸೂಪರಾಗಿ ಈ ರೀತಿ ಚೆನ್ನಾಗಿರುತ್ತೆ. ಇವರೇ ಟಿಕೆಟ್ ಕೌಂಟರ್, ಟಿಕೆಟ್ ಅರಿಯೋದು ಇವರೇ ಇಲ್ಲಿ. ಹಾಯ್. ಅದೀಗ ಅಪ್ಡೇಟ್ ಆದಮೇಲೆ ವಿಡಿಯೋ ಕ್ಲಿಕ್ ಮಾಡಿದ್ರೆ, ಫೋಟೋ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸ್ಟಾಪ್ ಆಗುತ್ತೆ. ಹೌದಾ? ನಾನು ವಾಕ್ ಮಾಡ್ತೀನಿ. ವಾಕಿಂಗಲ್ಲಿ ಒಂದು ವೀಡಿಯೋ ತೆಕ್ಕೊಡೋ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಅಂದರೆ ಅವ್ನು ಈ ರೇಂಜಿಗೆ ನಂಗೆ ತೆಕ್ಕೊಟ್ಟ. ನಾವು ವೀಡಿಯೋ ಮಾಡುವಾಗ ಫೋಟೋಸ್ ತೆಗಿಯುವಾಗ ಸುತ್ತಮುತ್ತ ಜನ ಬರ್ತಿದ್ರು. ನಮ್ಮಿಂದ ಅವ್ರಿಗೆ ಡಿಸ್ಟರ್ಬೆನ್ಸ್, ಅವರಿಂದ ನಮಗೆ ಡಿಸ್ಟರ್ಬೆನ್ಸೋ ಗೊತ್ತಿಲ್ಲ. ಇದು ರಾಯಲ್ ಎಂಟ್ರಿ. ಸೊ ನಾವೀಗ ನಿಸರ್ಗಧಾಮದ ಒಳಗಡೆ ಹೋಗ್ತಾ ಇದ್ವಿ. ನೀವು ನಿಮ್ಮ ಆ್ಯಂಗಲಲ್ಲಿ ನೋಡಿರ್ತೀರ, ನಮ್ಮ ಆ್ಯಂಗಲಲ್ಲಿ ತೋರಿಸ್ತೀವಿ ಬನ್ನಿ. ಅದು ವಿಡಿಯೋ ಮಾಡೋರ ಮೇಲೆ ಡಿಪೆಂಡ್. ಅದು ವಿಡಿಯೋನ ತೋರ್ಸೋರ್ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೋಡಿ ಅಲ್ಲಾಡುತ್ತೆ. ಅಲ್ಲಾಡುತ್ತೆ. ಮಿಸ್ ಆದ್ರೆ ಕೆಳಗೆ ಹೋಗುತ್ತೆ. ನಾನು ಅಲ್ಲಾಡ್ತಾ ಇದ್ದೀನಿ. ಹೆಲ್ಮೆಟ್ ಡಿಕ್ಕಿಗೆ ಹಾಕ್ತಾ? ಎಸ್, ಆಫ್ ಕೋರ್ಸ್, 100%. ನಾವು ಆಕ್ಚುಲಿ ಇದ್ರಲ್ಲಿ ಮಾಡಿದ್ ಚೆನ್ನಾಗಿತ್ತಲ್ಲ. ಕೂತ್ಕೊಳ್ಳತ್ತೆ, ಕೊಡ್ತೀವಿ ಫೋಟೋ. ಓಕೆ ಅಲ್ಲ ವಿಡಿಯೋ. ಜನ ಬರ್ತೇವ್ರಿ. ಎದ್ದಳಕ್ ಆಗ್ತಿಲ್ವಾ ನಿಮ್ಗೆ? ಅತಿಗೆ ಇದೆಲ್ಲ ಹಾಕಿ ಆಯ್ತಾ? ಚಂದ ಐತೆ. ಹಾಗಾದ್ರೆ ನಮ್ಗೆ ಊಟ ಕೊಡಿಸ್ತಾರೆ ಇವತ್ತು ಸವಿತಾ. ಇವರೇ ನಮಗೆ ಇವತ್ತು ಅನ್ನದಾತ ಮಹಾಪ್ರಭುಗಳು. ಇವರೇ ನಮ್ಗೀಗ ಫುಡ್ ಕೊಡ್ಸೋದು. ತುಂಬಾ ವಿಶಾಲ ಹೃದಯ. ಸೊ ಇವತ್ತು ಊಟ ಎಲ್ಲ ಇಲ್ಲಿ ಎಷ್ಟು ಕಾಸ್ಟ್ಲಿ ಆದ್ರೂ ಇವಳೇ ಊಟ ಕೊಡಿಸ್ತಾಳೆ ಅನ್ಕೊಂಡಿದಾರ. ಇಲ್ಲಿ ನಮ್ಮ ತಲಕಾವೇರಿನ ಸೃಷ್ಟಿ ಮಾಡಿದಂಗೆ ಒಂದು ಸಣ್ಣದಾಗಿ ಅದ್ರದ್ದು ಒಂದು ಡೆಮೋ ತರ ಮಾಡಿರೋ, ಸಖತ್ತಾಗಿತ್ತು. ಆಕ್ಚುಲಿ ನಂದು ಮದ್ವೆದು ಪ್ರೀ ವೆಡ್ಡಿಂಗ್ ಶೂಟ್, ಫೋಟೋ ಶೂಟ್ ಇಲ್ಲೇ ಆಗಿದೆ. ಇದೇ ಸ್ಟ್ರೀಟ್ ನೋಡ್ಕೊಂಬಿಡಿ. ಸ್ಟ್ರೀಟ್ ಅವಾಗ ಇದೆಲ್ಲ ಇಷ್ಟು ಕ್ಲೀನ್ ಆಗಿರ್ಲಿಲ್ಲ, ಅಂದ್ರೆ ಇನ್ನೂ ಇಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ, ಸಾಧಾರಣವಾಗಿತ್ತು. ಆ ಟೈಮಲ್ಲಿ ಮಳೆ ಇತ್ತು, ಎಲ್ಲ ಕೆಸರಾಗಿತ್ತು. ಈ ಫುಟ್ಪಾತ್ ಇತ್ತು ಆ ಟೈಮಲ್ಲಿ. ಫುಟ್ಪಾತ್ ಇಷ್ಟು ಇನ್ನು ಪರ್ಫೆಕ್ಟ್ ಆಗಿ ಮಾಡಿರ್ಲಿಲ್ಲ. ಅರ್ಧ ಗಂಟೆ ಇತ್ತು ಅಷ್ಟೇ, ಇನ್ನು ಅರ್ಧ ಆಗಿರ್ಲಿಲ್ಲ. ಸೊ ಅಲ್ಲಿ ಹಾಕಿರೋ ಬೋರ್ಡ್ ಅಲ್ಲಿ ಕುಟೀರ ಇದು. ಇದಾ ಕುಟೀರ? ದಿಸ್ ಒನ್. ಆಕ್ಚುಲಿ ನಿಮ್ದು ಇಲ್ಲಿ ಫೋಟೋ ಶೂಟ್ ಆಗೈತಲ್ಲ ಇದರಲ್ಲಿ. ಆಗಿದೆ. ಸೊ ನೋಡಿ, ಇವರೇ ಆ ಮದುವೆ ಹುಡುಗಿ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಂಡಿದ್ದು ಆವತ್ತು 7 ವರ್ಷಗಳ ಹಿಂದೆ, ಅಲ್ಲ 8 ವರ್ಷಗಳ ಹಿಂದೆ. 7 ವರ್ಷ ಆಯ್ತು. 7 ವರ್ಷಗಳ ಹಿಂದೆ ಇದೇ ಬೆಳ್ಳಿಲಿ ಹೀಗೆ ಕೈ ಇಟ್ಟು ಫೋಟೋ ತೆಗ್ದಿದ್ದ. ಅದು ಈಗಲೂ ಚೆನ್ನಾಗಿದ್ದಾವೆ. ಮನೇಲಿ ಫ್ರೇಮ್ಸ್ ಹಾಕಿ ಕೂಡ ಇಟ್ಟಿದ್ದಾರೆ. ಸ್ಕೂಲ್ಗೆ ಹೋಗೋದು ಇಲ್ಲಿದಾವಲ್ಲ, ಇಂಥ ಮಾಡ್ಲಿಕ್ಕೆ ಆಗೋದಿಲ್ಲ. ಮಕ್ಳು ಆಟ ಆಡಕ್ ಬಂದವೆ. ಗೌರ್ಮೆಂಟ್ ಇರ್ಬೋದು. ಬಟ್ ಆಕ್ಚುಲಿ ನಿಮ್ದು ಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲಿ ಇದೆಲ್ಲ ಗ್ರೀನ್ ಇತ್ತು ಜಾಸ್ತಿ. ತುಂಬಾ ಗ್ರೀನ್ ಇತ್ತು, ಯಾಕಂದ್ರೆ ಮಳೆಗಾಲ ಆಗಿದ್ರಿಂದ ಮೇಲೋಗಿರ್ಲಿಲ್ಲ, ಕೆಳಗಡೆನೆ ಇತ್ತು. ಅದಕ್ಕೆ ತುಂಬಾ ಗ್ರೀನ್ ಇತ್ತು. ಅಂದ್ರೆ ಮಳೆಗಾಲ ಬಿದ್ರು ತುಂಬಾ ಬೆಳೆದಿರ್ಲಿಲ್ಲ, ಚಿಕ್ಕದಿತ್ತು. ಸೊ ಗ್ರೀನರಿ. ಇವಾಗ ಮೇಲಿದೆ, ಹಂಗಲ್ಲ, ಈಗ ಎಲ್ಲ ಉದ್ರೋಗಿದೆ. ಅವಾಗ ಇನ್ನೂ ಉದ್ರಿರ್ಲಿಲ್ಲ, ಹೊಸ ಚಿಗುರುಗಳಿತ್ತು. ಆದ್ರೆ ಇಲ್ಲೆಲ್ಲ ಲವರ್ಸ್ಗಳು ತುಂಬಾ ಚೆನ್ನಾಗಿ ಹೆಸರುಗಳನ್ನ ಬರ್ತಿರ್ತಾರೆ ನೋಡಿ. ಬೇಕಾದ್ರೆ ಈ ಯಾವ್ದೋ ವಿಯೆಟ್ನಾಮ್ ಅಲ್ಲೆಲ್ಲೋ ಲವ್ ಲಾಕ್ ಅಂತ ಒಂದು ಪ್ಲೇಸ್ ಇದೆ.
ಅಲ್ಲೋಗಿ ಏನೋ ಬೀಗ ಹಾಕಿದ್ರೆ ಲವ್ ಲಾಕ್ ಆಗುತ್ತೆ. ಹಾ, ಇಲ್ಲಿ ಲವ್ ಬಿದ್ರು ಅಂತ ಅಲ್ಲ, ನಿಸರ್ಗಧಾಮ ತೆಗೆದ್ಬಿಟ್ಟು ಲವ್ ಇದು ಅಂತ ಇಡ್ಬೇಕು, ಬ್ಯಾಂಬೋ ಫಾರೆಸ್ಟ್ ಅಂತ ಇಡ್ಬೇಕು. ಯಾಕಂದ್ರೆ ಇದ್ರಲ್ಲೆಲ್ಲ ಲವರ್ಸ್ ಹೆಸರುಗಳೇ ಕಾಣಿಸ್ತೈತೆ ನನ್ನ ಕಣಿಗೆ. ಇಷ್ಟು ಅಂತ ಚೆನ್ನಾಗಿ ಆರ್ಟ್ ಹಾಕಿ ಲವ್ ಯು ಅಂತೆಲ್ಲ ಬರ್ದಿಟ್ಟವೆ. ಇದ್ಯಾವ್ದು ಅಲಿ ಅಂತೆ, ಇನ್ಸ್ಟಾ ಐಡಿ ಕಣೋ ಇದು, ಇನ್ಸ್ಟಾ ಐಡಿ ಲೀಗ ಎಟ್ ಲೀಗ ಅದು ಎಟ್ಟಲ್ಲ, ಅಯ್ಯಯ್ಯೋ ಮೇ ಬಿ ಇರಬಹುದು. ನೋಡಿ ಪಾಪ ಯಾರೋ ಬಾಬು ಸೌಮ್ಯ, ಇವ್ರ ಲವ್ ಎಲ್ಲಿದ್ರು ವರ್ಕೌಟ್ ಆಗ್ಬಿಡ್ಲಿ ಬಾಬು ಸೌಮ್ಯಂದು. ಇಲ್ಲೂ ಡಿ ಬಾಸ್ಗೆ ಅಭಿಮಾನಿಗಳು. ಇಲ್ಲಿ ನೋಡಿ, ಇಲ್ಲಿ ಯಾರೋ ಡಿ ಬಾಸ್ ಅಭಿಮಾನಿ ಬರ್ದ್ಬಿಟ್ಟಾರ ಡಿ ಬಾಸ್ ಅಂತೇಳಿ. ಪಾಪ ಅವರು ಬೇಗ ಜೈಲಿನ ಬರಕ್ಕಾಗಲಿ, ಪಾಪ ಇವ್ರು ಬ್ಯಾಂಬೋ ಮೇಲೆ ಬರ್ದಿರೋದ್ರಿಂದ ಅದೊಂದು ಒಳ್ಳೇದಾಗ್ಲಿ. ಆದ್ರೆ ಏಯ್, ನನ್ನ ಹೆಸರು ಯಾರು ಮಾರ ಇಲ್ಲಿ ಬರ್ದಿರೋದು? ಅಲ್ಲಿ ಕೆಳಗಡೆ ಏನೋ TPG ಅಂತ ಇದೆ. TPJ ಅಂತ ಏನು ಅದ್ ನನಗೆ ಗೊತ್ತಿಲ್ಲ, ನನ್ನ ಹೆಸರು ಯಾರೋ ಬರ್ದವ್ರು ಇಲ್ಲಿ. ಆದ್ರೂ ಊರಿಗೆಲ್ಲ ನಾನೊಬ್ಬನೇ ಇಟ್ಕೊಂಡಿರ್ತೀನ, ಎಷ್ಟೊಂದ್ ಜನ ಬರ್ಕೊಂಡಿರ್ತಾರೆ ಅಲ್ಲ. ಆ ಹೆಸರಲ್ಲಿ ನಾನು ಒಬ್ನೇ ಇರ್ತೀನ, ನನ್ನ ತರದವ್ರು ಬೇರೆಯವರು ಇರ್ತಾರೆ. ಇಲ್ಲಿ ಕೆಲವು ಸ್ಟ್ಯಾಚ್ಯೂಗಳು ಮಾಡಿದಾರೆ ನೋಡು, ಹಳ್ಳಿ ಜೀವನ. ಕೋಳಿ ಸಮೇತ ಅದ್ರಲ್ಲಿ ಅಷ್ಟು ಚೆನ್ನಾಗಿ ತೋರಿಸ್ತಿದಾರೆ. ನಾನು ಅವತ್ತು ಬಂದಾಗ ನೋಡ್ಕೊಂಡು ಹೋಗಿದ್ದೆ, ಅದ್ರಲ್ಲಿ ಖುಷಿಯಾಗಿದೆ. ನಾಯಿ ಬಾಲ ಅಲ್ಲಿ ನೋಡು, ಗಾಳಿಪಟದಲ್ಲಿ ಹಂದಿ ಬಾಲನ ಗಣೇಶವ್ರು ಇಷ್ಟಪಟ್ರು. ಅಲ್ಲ, ಗಾಳಿಪಟ ಫಿಲ್ಮ್ ಅಲ್ಲಿ ಸ್ಟ್ಯಾಚು ಮಾಡುವಾಗ ಕಷ್ಟ ಅಂದ್ಬಿಟ್ಟು ನಾಯಿ ಬಾಲನ ನೆಟ್ಟಿಗೆ ಮಾಡುವುದು, ಬಟ್ ಅವ್ರು ಹಂಗ್ ಮಾಡ್ಲಿಲ್ಲ. ಅದನ್ನ ಹೆಂಗಿದೆ ಹಂಗೆ ತೋರಿಸಿದಾರೆ ನೋಡಲ್ಲಿ. ಅಲ್ಲ, ಅದೇ ಗಣೇಶ್ ಅವರಿಗೆ ಹಂದಿ ಬಾಲ ಇಷ್ಟ, ನಿಮ್ಗೆ ನಾಯಿ ಬಾಲ ಇಷ್ಟ, ಅಷ್ಟೇ ಡಿಫ್ರೆನ್ಸ್. ಗಾಳಿಪಟ ಫಿಲ್ಮ್ ಅಲ್ಲಿ ನೋಡಿ, ಇದೇ ನಾಯಿ ಬಾಲ, ಅದು ದಿಸ್ ಇಸ್ ದ ಬಾಲ ಆಫ್ ದ ಡಾಗ್. ನೀನು ಏನೇನೋ ಕಮೆಂಟ್ ಹೇಳಿ ಟ್ರೋಲ್ ಗೀಲ್ ಮಾಡ್ಬಿಟ್ಟಾರ ಮಾರಾಯ. ಸಖತ್ತಾಗಿದೆ ಸ್ಟ್ಯಾಚುಗಳು ನೋಡು. ನೋಡಿ, ಇವ್ರು ಆಕ್ಚುಲಿ ಚೆನ್ನಾಗಿ ಬಾಣ ಬಿಡ್ತಾವ್ರೆ. ಅಲ್ಲಿ ಯಾವ ಪಕ್ಷಿ ಬಿಡ್ತಾರೋ ಕನಸ್ತಾರ. ಇದು ನಮ್ಮ ಕೊಡಗಿನ ಬುಡಕಟ್ಟು ಚೆನ್ನಾಗದೆ ಜೀವನ. ಮಗು ನೋಡ ಎಲ್ಲಿದೆ, ಎಲ್ಲ ಸೇರಿ ಒಂದು ಚಡ್ಡಿ ಹಾಕಿದ್ರೆ ಚೆನ್ನಾಗಿ. ನೋಡಿ, ಇದೇ ಪಾಪು. ಆದ್ರೆ ಪಾಪುಗ್ ಚಡ್ಡಿ ಹಾಕಿಲ್ಲ, ಸಾರಿ ತೋರ್ಸಕ್ಕಾಗಲ್ಲ. ಈ ಹುಡುಗ ನೋಡಿ, ಶರ್ಟ್ ಬಿಚ್ಕೊಂಡು ಓಡಾಡ್ತಾವನೆ. ಕೋಳಿ ಸಖತ್ತಾಗಿದೆ. ಈ ಹುಡುಗ ಏನೋ ಆಟ ಆಡ್ತಾವನೆ, ಅಜ್ಜಿ ಓಡಾಡ್ತಾವ್ರೆ, ಕೋಳಿಗಳು ಓಡಾಡ್ತಾವೆ, ಅವ್ರು ಟಮಟೆ ಬಾರಿಸ್ತಾವ್ರೆ ಕೋಳಿಗೆ, ಅಲ್ಲ ಡ್ಯಾನ್ಸ್ ಮಾಡಕ್ಕೆ. ಈ ತೂತದಿಂದ ಏನ್ ಬರ್ತದೆ? ಇಲ್ಲಿ ಯಾರು ಬರ್ತಾರೆ? ನಮ್ಮ ಕೊಡಗಿನ ಹೆಣ್ಮಕ್ಳು ಟ್ರೆಡಿಷನಲ್ ಟ್ರೈಬ್ಸ್. ಮುಂಚೆ ಹಂಗಿದ್ರು, ಇವಾಗ ಈ ರೀತಿ ಅವ್ರೆ. ಹಂಗೆ ಇದೀನಿ, ನೋ ಚೇಂಜಸ್. ನೋಡಿ ಇವ್ರೆ, ಹಿಂದೆಯಿಂದ ನೋಡಿದ್ರಲ್ಲ ಆಗ್ಲೇ, ಈಗ ನೋಡಿ ಬೇಕಾದ್ರೆ ಮುಂದೆಯಿಂದ. ಯಾರು? ನಾಯಿಗೆ ಸಿಟ್ಟು ಬಂದಿರೋದು ನೋಡ. ಅದು ಯಾರನ್ನ ನೋಡಿ ಬಂದಿದೆ ಅಂತ ಮಾತ್ರ ಗೊತ್ತಾಗ್ತಿಲ್ಲ ಮಾತ್ರ. ಪಾಪ ಈ ನಾಯಿಗೆ ತುಂಬಾ ಕೋಪ ಬಂದಿದೆ. ಯಾರನ್ನ ನೋಡಿರ್ಬೋದು ಎದುರುಗಡೆ? ಯಾರವ್ರೆ? ಓ, ನೀವೇನೆ? ನೀವೇ ಇರೋದು ಎದುರುಗಡೆ? ಇದನ್ನ ಮಾಡದವ್ರಿಗೆ ನಿಜವಾಗ್ಲೂ ಅಲ್ಲೋಡು, ವಿಮ್ ಸೋಪುನು ಸಮೇತ ಚೆನ್ನಾಗಿ ತೋರ್ಸಾರೆ ಪಾತ್ರೆ ತೊಳೆಯಲ್ಲಿ. ಎಸ್, ನೋಡಿ ಆಕ್ಚುಲಿ ಆ ತಾತ ಏನೋ ರೇಷ್ಮೆ ಹುಳ ಒಬ್ಬಿಸ್ತಾವ್ರೆ. ರೇಷ್ಮೆ ಹುಳ ಅಲ್ಲಪ್ಪ, ಮತ್ತೆ ಅದು ಬಿಟ್ರೆ ಆಂಟಿ ಆ ಮಗುನ ಚೆನ್ನಾಗಿ ಎತ್ಕೊಂಡವ್ರೆ. ಈ ಆಂಟಿ ಯಾಕೋ ನೋಡಕ್ಕೆ ಅಲ್ಲದ್ ನೋಡ್ದ ಅಜ್ಜಿ ನೀರ್ ಇಟ್ಟವ್ರೆ. ಹೇ, ಅದು ಮಸ್ತ್ ಇದೆ. ಇದು ಆಕ್ಚುಲಿ ಹಳ್ಳಿ ಕಡೆ ಇದ್ದವ್ರು ತುಂಬಾ ಜನ ನೋಡಿರ್ತೀರಾ. ಆ ಕಡೆಯಿಂದ ಹೋಗಿ ವಿಡಿಯೋ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಬೇಡಪ್ಪ, ಸೆನ್ಸರ್ ಆಗ್ಬಿಡುತ್ತೆ. ಇವ್ರು ಆಕ್ಚುಲಿ ನೋಡಿ ಬುಟ್ಟಿ ಎತ್ಕೊಂಡೈತವ್ರೆ. ಆ ಹುಡುಗಿ ಪಾತ್ರೆ ತಗೊಬಂದ್ ಕೊಡ್ತೈತೆ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆ ತೊಳಿತವ್ರೆ. ಮಗುಗೆ ಚೆನ್ನಾಗಿ ಹಣೆಗೆ ಬೊಟ್ಟಿಟ್ಟವ್ರೆ ನೋಡಿ ಎಷ್ಟು ಚಂದ. ಅವರು ಹಿಂದ್ಗಡೆ ಒಬ್ಬ ಮಗವನೇ. ಅದಲ್ಲ, ಅವ್ರ ಕೈಯಲ್ಲಿರೋ ಬಾಳೆ ತೋರ್ಸವ್ರು ನೋಡಿ ಇಲ್ಲಿ. ಅಲ್ಲ ಅಲ್ಲ, ಅಲ್ಲಿ ನೋಡಿ, ಇದು ಹಾಕಿರೋ ಬಾಳೆನ ಅಲ್ಲ, ಇಲ್ಲಿ ನೋಡಿ, ಆ ಆಂಟಿಗೆ ಹಿಂದೆ ಒಬ್ಬ ಮಗ ಇದ್ದಾನೆ, ಇಲ್ಲೊಬ್ಳು ಮಗಳಿದ್ದಾಳೆ, ಕೈಯಲ್ಲೊಂದು ಮಗು ಇದೆ. ಅಷ್ಟೇ. ಇದು ಕೂತಿಕೊಳ್ಳುವಂತಹ ಮನೆ, ಅಂದ್ರೆ ಇದ್ರೊಳಗಡೆ ಅಲ್ಲ, ಇಲ್ಲಿ ಕೂತ್ಕೊಳ್ಳುವಂತ ಮನೆ. ಇವರು ಕೂತ್ಕೊಳ್ತಿರ್ಬೇಕಾದ್ರೆ. ಇವ್ರು ಆಕ್ಚುಲಿ ಮೊನ್ನೆ ಕೂತ್ ಒಂದು ಚೇರ್ ಮುರಿದು ಹಾಕಿದ್ರು, ಗೊತ್ತಾ? ಇದು ನಮ್ಮ ಕೊಡಗಿನ ಹೆಣ್ಮಕ್ಳ ಟ್ರೆಡಿಷನಲ್, ಕೊಡವ ಹೆಣ್ಮಕ್ಳ ಟ್ರೆಡಿಷನಲ್. ಅದನ್ನೇ ಸ್ವಲ್ಪ ಜೋರಾಗಿ ಹೇಳಿದ್ರೆ. ದಿಸ್ ಒನ್, ಇದು ನಮ್ಮ ಕೊಡಗಿನ ಟ್ರೆಡಿಷನಲ್. ಫೇಡ್ ಆಗಿದೆ. ಇಲ್ಲ, ಪೇಂಟ್ ಚೇಂಜ್ ಮಾಡಿರೋದು ಕಣೆ. ಪೇಂಟ್ ಇಲ್ಲ, ಆಕ್ಚುಲಿ ಇದು ರೆಡ್ ಇತ್ತು, ಪಿಂಕ್ ಇದೆ. ಲಾಸ್ಟ್ ಟೈಮ್ ಬಂದಾಗ ಫುಲ್ ರೆಡ್ ಮರೂನ್ ಅಲ್ಲಿ ಇತ್ತು, ಈ ಸಲ ಚೇಂಜ್ ಮಾಡಿದ್ದಾರೆ. ಸೊ ಇದು ನಮ್ಮ ಕೊಡಗಿನ ಹೆಣ್ಣು ಮಕ್ಕಳ ಟ್ರೆಡಿಷನಲ್ ಸ್ಯಾರಿ. ಒಂದೇ ತರ ಸೀರೆ ಉಟ್ಕೊಂಡ್ರೆ ಒಂದೇ ಕಲರ್ ಬೋರ್ ಆಗಲ್ವಾ, ಅದಕ್ಕೆ ಪದೇ ಪದೇ ಚೇಂಜ್ ಮಾಡ್ತಿರ್ತಾರೆ. ಅಲ್ಲ, ಅದು ಆಕ್ಚುಲಿ ಯಾರು ಬಂದು ಕೇಳಿದ್ರೆ ಬಟ್ಟೆ ತೊಳೆಯಲ್ವಾ ಇವರು ಅಂತ, ಅದಕ್ಕೆ ಇದಕ್ಕೆ
ಬಾರ್ಡರ್ ಸಮೇತ ಹಾಕಿದ್ದಾರೆ ನೋಡು. ಯಸ್ ಆಫ್ ಕೋರ್ಸ್. ಬಾರ್ಡರ್ ನಾರ್ಮಲಿ ಬಾರ್ಡರ್ ಅದನ್ನೇ ನೋಡಿ ಎಷ್ಟು ಚಂದ ಹಾಕಿದ್ದಾರೆ. ಅಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಬಳೆ ಕೂಡ ಹಾಕಿದ್ದಾರೆ ಕೈಗೆ. ನೆಕ್ಕಿಗೆ ನಮ್ಮ ಕೊಡಗಿನ ಹೆಣ್ಣುಮಕ್ಕಳು ಧರಿಸುವಂತಹ ಈ ಒಂದು ಮಣಿಯನ್ನು ಕೂಡ ಆಲ್ಮೋಸ್ಟ್ ಹಾಕಿದ್ದಾರೆ. ಹಾಗೆ ಕುಂಕುಮ ಕೂಡ ಹಾಕಿದ್ದಾರೆ. ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ ನೀನು ಪದೇ ಪದೇ ಹೇಳಿದ್ರೆ. ನಾನು ಅಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೇನೋ ಆ ಸೀರೆ, ಆ ಮಣಿ, ಆ ಬಳೆ ಎಲ್ಲಾನು ಹೇಳಿದ್ದೀನಿ. ಅದೆಲ್ಲಾನು ನಾನು ಫಸ್ಟ್ ಹೇಳ್ದೆ. ನೀವು ಆ ರೀತಿ ಕೊಡ್ಲಿಲ್ಲ, ನೀವು ನಾರ್ಮಲ್ ಆಗಿ ಮಾತಾಡ್ದಂಗೆ ಕೊಟ್ರಿ. ನೀವು ಆಡಿಯನ್ಸ್ ಕೇಳಬೇಕು. ಅಲ್ಲಿ ಬೇಡ, ವಾಸ್ತು ಸರಿ ಇಲ್ಲ. ಅಲ್ಲಿ ಯಾರೋ ಕಪ್ಪಲ್ಸ್ ಇದ್ದಾರೆ, ಸೊ ನಾವು ಅವರಿಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಹೋಗೋಣ ಮುಂದೆ ಮುಂದೆ ಇನ್ನೂ ಇದೆ, ಅಲ್ಲಿ ಹೋಗೋಣ. ಅಲ್ಲ ಅದು ನಾವು ಬಂದಿದ್ದ ದಾರಿ ಅಲ್ಲಿದೆ, ನಾವು ಇಲ್ಲೆಲ್ಲ ಮಧ್ಯದಲ್ಲಿ ನುಕ್ಕೊಂಡು ಹಿಂಗೆ ಹೋಗ್ತಾ ಇದೀವಿ. ಎಂತ ಮಾಡ್ಲಿಕ್ಕೆ ಆಗಲ್ಲ. ಈ ಮಧ್ಯದಲ್ಲಿ ಈ ಬ್ಯಾಂಬೂ ಲವರ್ಸ್ಗಳನ್ನ ನೋಡ್ಕೊಂಡು ಹೋಗೋಣ. ಇವ್ರು ಯಾರೋ 2014 ಕೆತ್ತಿಟ್ಟವ್ರೆ. 2014 ಬಂದಿದ್ರು ಅನ್ಸುತ್ತೆ ಮೋಸ್ಟ್ಲಿ ಇವರು. ಒಂದು ಬ್ಯಾಂಬೂನು ಫ್ರೀ ನಿಜವಾಗ್ಲೂ ಹುಡುಕಿದ್ರು ಕೂಡ ಒಂದೇ ಒಂದು ಬಿದ್ರು ಹೆಸರಿಲ್ದಿರೋ ಸಿಗೋದು. ಇಲ್ಲಿ ಯಾವ ಇದು ಅದನ್ನೇ ಹೇಳ್ತಾ ಇರೋದು. ಇದನ್ನ ಎಂತ ಲವ್ ಬ್ಯಾಂಬೂ ಅಂತ ಮಾಡ್ಬೇಕಾಗುತ್ತೆ, ನಿಸರ್ಗಧಾಮ ತೆಗೆದ್ಬಿಟ್ಟು. ಇಲ್ಲೂ ನೋಡಿ, ಇಲ್ಲೂ ಕೂಡ ನೀವು ನೋಡ್ಬೋದು ಒಂದು ಹಾರ್ಟ್ ಇದೆ. ಹಾರ್ಟ್ ಮಧ್ಯದಲ್ಲಿ VSM ಅಂತ ಬರೆದು ಭಾಗ್ಯ ಅಂತಾನೂ ಬರ್ದವ್ರೆ. ಅಲ್ಲ ಕಣ, ಯಾರು ಆ ಭಾಗ್ಯ? ಕರೆಕ್ಟಾಗಿ ಎಲ್ಲ ವಿಡಿಯೋ ಮಾಡುವ ಒಂದೆರಡು ಇನ್ಸ್ಟಾ ಐಡಿ ಸಿಗ್ಬೋದು ನಿಂಗೆ. ಹೌದಲ್ಲ? ಹಾಳು ಮಾಡಬಾರ್ದು. ಅದನ್ನಾದ್ರೂ ಮೆಸೇಜ್ ಕೊಡಿ ವಿಡಿಯೋದಲ್ಲಿ. ಒಳಗಡೆ ಎಲ್ಲ ಕ್ಲೀನ್ ಆಗಿ ಆಯ್ತು, ವಿಡಿಯೋ ರೆಕಾರ್ಡ್ ಆಯ್ತೈತೆ, ಅದನ್ನ ಮೆಸೇಜ್ ಕೊಡಿ. ಗೊತ್ತಾ, ನೀವು ಈ ಮರಗಳ ಮೇಲೆ, ಬಿದಿರುಗಳ ಮೇಲೆ ಪರಿಸರನ ಹಾಳು ಮಾಡದೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಫಸ್ಟು. ಬಟ್ ಅದರಲ್ಲಿ ಇನ್ನೊಂದು ಏನು ಗೊತ್ತಾ, ಬ್ಯಾಂಬೋ ಇಲ್ಲಿ ಒಂದೇ ಒಂದು ಬ್ಯಾಂಬೋ ನೀವು ಬಂದಾಗ ಬೇಕಾದ್ರೆ ನೋಡಿ ಹುಡುಕಿ, ಒಂದೇ ಒಂದು ಬ್ಯಾಂಬೋ ಕೂಡ ಹೆಸರು ಇಲ್ಲದೆ ಇರೋದು, ಕೆತ್ತಿರೋದು ಅಂಥವು ನಿಮ್ಗೆ ಸಿಗೋದೇ ಇಲ್ಲ. ಈಗ ಆಲ್ರೆಡಿ ಆಗೋಗಿದೆ. ಇನ್ನು ಹೊಸ್ದಾಗಿ ಬರೋವಂಥ ಬ್ಯಾಂಬೋಗಳಲ್ಲಿ ಬರೆಯೋದೇ ಸ್ವಲ್ಪ ನೋಡೋಕ್ಕೆ ಚೆಂದ ಇರಲಿ ಅಂತ ಪ್ರೀತಿ ಇದೆ. ಎಲ್ಲರೂ ಪ್ರೀತಿ ಮಾಡ್ತಾರೆ, ಅದನ್ನು ಬಿದ್ರಲ್ಲಿ ಕೆತ್ತಿ ತೋರಿಸ್ಬೇಕು ಅಂತೇನಿಲ್ಲ. ಸೊ ನಾವೀಗೇನು ಅಲ್ಲಿ ಕೊಡವ ಹೆಣ್ಮಕ್ಳದ್ದು ಡ್ರೆಸ್ಸು ನೋಡ್ದೆ, ಸೇಮ್ ಇಲ್ಲಿ ನೋಡಿ ಗಂಡು ಮಕ್ಳದ್ದು ಕೋಲಾಟ. ಕೂರ್ಗಿಸ್ ಕೊಡವ ಅವರ ಸಾಂಪ್ರದಾಯಿಕ ಉಡುಗೆ. ಇದನ್ನು ಅವರು ಅವರ ಹಬ್ಬ ಹರಿದಿನಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಸಾಂಪ್ರದಾಯಿಕ ಫಂಕ್ಷನ್ಗಳಲ್ಲಿ, ಟ್ರೆಡಿಷ್ನಲ್ ಪ್ರೋಗ್ರಾಮ್ಸ್ ಏನಿರುತ್ತೆ ಅದರಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಆಮೇಲೆ ದೇವಸ್ಥಾನದ ಉತ್ಸವಗಳಲ್ಲಿ ಈ ರೀತಿ ಕೋಲಾಟಗಳೆಲ್ಲ ನಡೀತೀವಿ. ತುಂಬ ವೆರೈಟಿ ಇದೆ, ಅದರಲ್ಲಿ ಇದು ಒಂದು. ಎಷ್ಟು ನೀಟಾಗಿ ತೋರಿಸಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಇದನ್ನ ಹತ್ಕೊಂಡೆಲ್ಲ ಒಳಗಡೆ ಹೋಗಬೇಡಿ ಅಂತ. ಅರ್ಧ ಮೆಶ್ ಇದೆ, ಅರ್ಧ ಮೆಶ್ ಇಲ್ಲ. ಆದ್ರೂ ಕೆಲವೊಬ್ಬರು ಬೋರ್ಡ್ ನೋಡಿದರೂ ಕೂಡ ಅಕ್ಕುಚೆಷ್ಟೆ ಮಾಡ್ತಾರೆ. ಸೊ ಹಂಗೆ ಯಾರು ಮಾಡಬೇಡಿ. ಬನ್ನಿ ಮುಂದೆ ಹೋಗೋಣ. ಡಿಕ್ಕಿಯರ್ ಮಾಡ್ತಾರೆ ನೀವೇ. ಇದು ಬರ್ಡ್ಸ್ ಪಾರ್ಕ್. ಇಲ್ಲೋದ್ರೆ ಬರ್ಡ್ಸಿಗೆ ನೀವು ಫೀಡ್ ಮಾಡ್ಬೋದು. ಕೆಲವೊಂದು ಆ್ಯನಿಮಲ್ಸ್ ಇದೆ, ಕೈ ಮೇಲೆಲ್ಲ ಹಾವು, ಅಲ್ಲಿ ಗೋಸುಂಬೆ ಎಲ್ಲ ಕೊಡ್ತಾರೆ. ಭಯ ಇಲ್ಲದವರು ಹೋಗಿ ತೊಗೋಬೋದು. ಕೈ ನನಗೆ ಹೇಳ್ಕೊಂಡು ಹೋಗಿದ್ದು ಅಂದ್ಕೊಂಡೆ. ನಡೀರಿ. ಒಳಗೆ ಹೋಗೋದು ಈಸಿ, ಬಟ್ ಆ ರೀತಿ ಫೋಟೋಸ್ ಎಲ್ಲ ತಗೊಳ್ಳುವಾಗ ಭಾರಿ ಕೇರ್ಫುಲ್ಲಾಗಿ ಕಾಚಿ ಇದೆ ಜಾಗ್ರತೆ. ನಾವು ಫೋಟೋ ಶೂಟಿಗೆ ಬಂದಾಗ ತುಂಬ ಕಸ್ಟಮರ್ ಇದ್ದರು. ನಡೆದು ಬೇರ್ಗಳೆಲ್ಲ ಹಿಂಗಾಗಿದೆ. ಅತ್ತಿಗೆ ಆ ಬೇರ್ ಮೇಲೆ ಇಟ್ಟು ಅಲ್ಲಿ ಕಾಲಿಡಿ.
ನಾನೇನಾದ್ರೂ ಬಿದ್ದು ಈ ಫ್ಲೋಗೆ ಕೂತ್ಕೊಂಡು ಹೋಗ್ಬಿಟ್ರೆ ಇದಾ ಅವಳು ನೋಡು ಅಲ್ಲಿ ಸಿಕ್ಕಾಕೋತೀಯ ಅಂತವಳೆ. ಚೆನ್ನಾಗಿರೋ ಒಂದು ಫೋಟೋ ತೆಗೆದುಕೊಟ್ಟು. ನೀರ್ ಮೇಲೆ ಬರ್ತಾಳೆ ಅಂದ್ರೆ ನೀರಿಲ್ಲ. ಆಚೆ ಉಂಟಾ ದೊಡ್ಡ ಹೋಗಿದೆ, ಏಜ್ ಆಗಿದೆ ಅದಕ್ಕೆ. ಈ ಆನೆ ಚೌಕೂರ್ ಫಾರೆಸ್ಟ್ ಇದೆ ಗೊತ್ತಾ, ಅಲ್ಲಿಗೊಂದಿನ ಹೋಗೋಣ. ರೋಡ್ ತುದಿಲೇ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆನೆ ಚೌಕೂರ್ ಪಿರಿಯಾಪಟ್ಟಣದಿಂದ ಆಚೆ ಗೋಣಿಕೊಪ್ಪ ರೋಡ್ ಅಲ್ಲೊಂದಿದೆ ನೋಡಿ.